ಆಸೆ ಇತ್ತು. ಅದೇ ರೀತಿ ಶಾಲಾ ಕೊಠಡಿಯನ್ನು ಸಹಿತ ಬರುವಂಥ ನಿಮ್ಮಂತ ಮಾಡ್ತಿರ್ತಾರೆ ಹಂತ ಹಂತವಾಗಿ. ಯಾಕಂದ್ರೆ ನಮ್ಮ ಊರುಗಳು ಇರೋದ್ರಿಂದ, ಯಾಕಂದ್ರೆ ಈಗ ಸಣ್ಣಗೆ ಹೊಟ್ಟೆ ಸಿಸಿ ತಾಂಡಕ್ಕಾಗ್ಯದ ಅದಕ್ಕಿಂತ ಮೂಲಕ ಕಾಮನ್ಕೇರಿಗೆ ಈಗ ಪಾಳ್ಯದಾಗ ಗುರುಬಾಳ ಸ್ಯಾಂಡ್ ಸುಮಾರು ಈಗ ಹೊಂಟಿ ಸಿಂಗೇರಿ. ಯಾಕಂದ್ರೆ ಅನಿವಾರ್ಯ ಅನುದಾನ ಕಮ್ಮಿ ಇರೋದ್ರಿಂದ 124 ಹಳ್ಳಿ ಅದಾವ. ಆಮ್ಯಾಗ 31 ತಾಂಡ ಬರ್ತಾವ, 4 ತಾಲೂಕ ಬರ್ತಾವ. ನನಗೆ ಎಲ್ಲರಿಗೆ ಸಂಭಾಳಿಸ್ಬೇಕು ನಾನು. ಅದಕ್ಕೆ ನೀವು ನಮ್ಮದಿರಿ, ನಿಮ್ಗೆ ಒಂದೊಂದು ಹಂತ ಹಂತವಾಗಿ. ಯಾಕಂದ್ರೆ ಎಲ್ಲ ಗ್ರಾಮಕ್ಕೆ ಎಲ್ಲರೂ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡು ಈ ಸತಿ ನನಗೆ ಗೆಲ್ಸ್ಯಾರ. ಸ್ವಲ್ಪ ಆದ್ರೂ ಮಟ್ಟಿಗೆ ಅವ್ರು ಇನ್ವಾಲ್ವ್ ತಿರ್ಸುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ಬೇಕಾಗ್ಯದ. ಯಾಕಂದ್ರೆ ನಂದಾಡ ರಸ್ತೆ ಪೂರ ಕಿತ್ತಿತ್ತು. ನೀವು ನೋಡ್ರಿ, ನಂದಾಡ ಪೂರ ಕಿತ್ತಿತ್ತು. ಇವತ್ತು ನಂದಾಡ ರಸ್ತೆ ನಿರ್ಮಾಣ ಆಗತ್ತದ. ಅದಕ್ಕೆ ಸಾಕಷ್ಟು ಮಾಡಬೇಕಾದಂಥ ಕೆಲಸಗಳು ಸಾಕಷ್ಟು ಅದಾವ. ಯಾಕಂದ್ರೆ ಇನ್ನೊಂದು ಹೇಳ್ತೀನಿ, ನೀವು ನಮ್ಮ ಬೀಗರು ನಡುವೆ ರೋಡ್ ಮಾಡ್ತಾರೆ. ಇವು ಆ ನಡುವೆ ಬರಕ್ಕೆ ನಮ್ಗೆ ಸರಿ ಆಗ್ತದೆ ಅಂತ ಹೇಳಿ ನಾನು ಅದನ್ನೇ ಹೇಳಿದ್ದೀನಿ. ಮೊದಲು ಮೇನ್ ರೋಡ್ಗಳು ಉಳಿದವು, ಅವಾಗ ಮಾಡೋದು ಹಿಂದಾಗಡೆ ಅವ್ರ ಕೈ ಎತ್ತದ ಅಂತೇಳಿ ಬೇಡಿಕೆ. ನಮ್ಮೊಂದು ಶಾಲೆ ಪೂರ ಇದು ಆಗಿದೆ, ಸ್ಲ್ಯಾಬ್ ಹಾಕಿ ಕೊಡ್ಬೇಕಂತೇಳಿ ಇವತ್ತು ಹೋಗಿ ಅದೇ ಶಾಲೆ ಹಾಕಿ ನಾವು ಊಟ ಮಾಡಿ ಬಂದೀನಿ. ಯಾಕಂದ್ರೆ ಅವ್ರು ತೋರಿಸಿದ್ರು, ನೋಡ್ರಿ ನಿಮ್ಗೆ ಹೇಳಿದ್ವಿ, ನೀವು ಮಾಡಿರಿ ಅಂತೇಳಿ. ಅದಕ್ಕೆ ಹಂತ ಹಂತವಾಗಿ. ಯಾಕಂದ್ರೆ ಅವ್ರು ಗುರುಬಾಳ ನಮ್ಗೇನು ಅರಿದಲ್ಲ, ನೀವೆಲ್ಲ ಮನೆಯವ್ರು ಇದ್ದಾನೆ. ಯಾಕಂದ್ರೆ ಇವತ್ತು ಆಮೇಲೆ ಆದ್ಮೇಲೆ ನೀವು ಕೆಲಸ ಕೇಳಕತ್ತೀರಿ. ಅವಕ್ಕಿಂತ ಪೂರ್ವದಾಗೂ ನಮ್ಮವನೇ ಅಂತೇಳಿ ನನ್ನ ಹಿಡ್ಕೊಂಬಂದಿರಿ. ಈಗಿನೂ ನಿಮ್ಮ ಮುಂದೆ ನೀವು ಮಾಡಿರ್ತೀರಿ. ಅದ್ರಾಗ ಏನು ಯಾರು ಮಾಡ್ತಾರೆ. ಯಾಕಂದ್ರೆ ಗುರುಬಾಳಕ್ಕೆ ನಮ್ಗೆ ಒಂದು ಒಳ್ಳೆ ಮೊದಲಿನಿಂದ ಸಂಬಂಧ, ನಾವು ದಾರಿ ಹಚ್ಚನಂತ ಭಾವನೆ ಇಲ್ಲ. ಯಾಕಂದ್ರೆ ಇನ್ನೂ ಸಾಕಷ್ಟು ಇಲ್ಲಿ ಏನು ಮಾಡಿದ್ರು ಕಡಿಮೆನೆ. ಯಾಕಂದ್ರೆ 15 ವರ್ಷದಿಂದ ನೀವು ಸತತವಾಗಿ ನನ್ನ ಜೊತೆ ನಿಂತು ನಿಮ್ಮೆಲ್ಲರ ಪರಿಶ್ರಮ, ಅವಾಗ ಪರಿಶ್ರಮ ಪಟ್ಟಿರಿ, ಇವತ್ತು ನಾ ಶಾಸಕನಾಗೇನೆ. ಅದಕ್ಕೆ ನಿಮ್ಮ ಜೊತೆ ನಿಮ್ಮ ಮನೆಗೆ ಇರ್ತೀನಿ. ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗ್ಯಾವ. ಹಂತ ಹಂತವಾಗಿ ಮಾಡಿಕೊಡ್ತೀನಿ ಅನ್ನಂತ ಮಾತನ್ನು ಹೇಳಿ, ಮತ್ತು ಏನಿದ್ರು ಸಹಿತ ನಾವೇನು ತುಂಬ ಗೋಬಾಳಕ್ಕೆ ಯಾವಾಗ ಬಂದು ತುಂಬ ಕೂತು ಮಾತಾಡಿ ಹೋಗ್ತೀವಿ. ತಮಗೆ ಗೊತ್ತದ ಏನು ನಾವೇನು ಸಿಗ್ಲಾರ್ದವರಲ್ಲ ಏನಿಲ್ಲ. ನೀವೊಂದು ಸಣ್ಣ ಇದು ಇದ್ರು ಕರೆದಿರ್ತೀರಿ, ನಾ ಬಂದು ಇಲ್ಲಿ ನಿಮ್ಮ ಜೋಡಿ ಕೂತು ಊಟ ಮಾಡಿ ಭೇಟಿಯಾಗಿ ಚಾರೆ ಕುಡಿದು ಹೋಗಿರ್ತೀನಿ. ಅದಕ್ಕೆ ಯಾವುದೇ ಇದು ಮಾಡೋದು ಬೇಡ. ಈಗ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ